ಒಂದು ಸನ್ನಿವೇಶವನ್ನು ಕೊಡ್ತಾ ಇದೆ. ನಾನು 15 ವರ್ಷಗಳ ಕಾಲ ನಮ್ಮ ಅಂಜುಮನ್ ಇಸ್ಲಾಂ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಮ್ಮ ಸರ್ಕಾರ ಕಾರಣ ಅವರು ಕೂಡಿ ಬದುಕ್ತಾ ಇದ್ರು. ಸುಳಿಬಾರ್ಬೇಕು, ನಾವೆಲ್ಲಿ ಅಡ್ಡಾಡೋದು, ನೀನ ಮಸೂತಿ ಕಳಿಸು, ನೀನ ಗ್ರಾಂಡ್ ತೊಂಬ. ಇವತ್ತು 2 ಮಸೂತಿಗಳನ್ನ ಕಟ್ಟಿಸಿ 100-200 ಜನ ಧರ್ಮ ಪ್ರಚಾರಕ್ಕೆ ಅಡ್ಡಾಡೋವರಿಗೆ ವಸತಿ ವ್ಯವಸ್ಥೆ. ಇದು ನಮ್ಮ ಧರ್ಮ. ಧರ್ಮ ಅಂದ್ರೆ ಮುಸಲ್ಮಾನರ ಧರ್ಮ, ಹಿಂದೂ ಧರ್ಮ ಅಲ್ಲ. ಧರ್ಮ ಅಂದ್ರೆ ಶ್ರೇಷ್ಠ, ಧರ್ಮ ಅಂದ್ರೆ ಉತ್ತಮ ಬದುಕು. ನಾವೆಲ್ಲ ಮಾನವರು ಮಾನವ ಧರ್ಮದಿಂದ ಬದುಕಬೇಕನ್ನುವಂತ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ವಿಚಾರಧಾರೆ. ಇದನ್ನ ಕೆಡಿಸ್ಬೇಕು ಅಂತಕ್ಕಂಥ ತಂದೆ. ಬನಶಂಕರಿ ಜಾತ್ರೆ ಮಾಡಿದ್ವಿ ನಮ್ಮ ಊರಾಗ. ನಾವು ಬನಶಂಕರಿ ಜಾತ್ರೆ ಹೆಸರು ದೇವಿನ ಕರಡು ಪಟ ಅಂತ ಏನಿರ್ತಕ್ಕಲ್ಲ ಮೇಲೆ, ಆ ಮೇಲೆ ಚೆಂಡ ಎಲ್ಲ ಅರ್ಧ ಚಂದಪ್ಪ ಚಿಕ್ಕಿ ಹಸಿರು ಚೆಂಡ ಹಾಕಿದ್ರು. ಅವರು ಇಡೀ ನಮ್ಮ ಸಮಾಜದಲ್ಲಿ ಸುಮಾರು 1500 1200-1300 ಪದ ಜನಸಂಖ್ಯೆ ಆಗ್ತದೆ. ಅವ್ರಿಗೆ ಬಾಬು ಕೊಟ್ಟಿವಿ. ಇದು ಬದುಕು, ಇದು ನಮ್ಮ ಬದುಕು. ಬನಶಂಕರಿ ಜಾತ್ರೆ ಅಂದ್ರೆ ಬನಶಂಕರಿ ಶಿಷ್ಯರು ಮತ್ತು ಅವರ ನಡ್ಕೊಳ್ಳೋದಷ್ಟೇ ಅಲ್ಲ, ಇಡೀ ಊರಿನ ಜಾತ್ರೆ ಅನ್ನುವಂತ ದೃಷ್ಟಿಯಿಂದ ಇವತ್ತು ಆ ಬನಶಂಕರಿ ಜಾತ್ರೆಗೆ ಮೇಲೆ ಹಸಿರು ಜೆಂಡಾದ ಕಟ್ಟಿರ್ತೀವಿ. ಸುಮಾರು 30 ವರ್ಷದ ನಂತರ ಅದನ್ನ ಕೆಡಿಸ್ಬೇಕಂತಲ್ಲ, ಅದರ ಮರಿಗೆ ಕ್ಯಾವಿ ಇದ್ರ ಜೆಂಡ ತಂದು ಹಚ್ಚಿದ್ರು. ಅವರು ಬಿಜೆಪಿ ಜೆಂಡ ಬಣ್ಣದ ಹಚ್ಚಿದವ ಹುಡುಕಿದ್ರೆ ಸಿಗಲಿಲ್ಲ, ಹಂಗಾಕಿ ಆದ್ರೆ ಕಿತ್ತು ಹೋಗಿದ್ರಿ ಜಾತ್ರೆ ಮಾಡಿ, ಕಿತ್ತು ಹೋಗಿದ್ರಿ ಜಾತ್ರೆ ಮಾಡಿ, ವೀರಭದ್ರೇಶ್ವರ ಜಾತ್ರೆ ಮಾಡಿ. ಭಾವೈಕ್ಯತೆಯಿಂದ ಬದುಕುವುದೇ ಬದುಕು. ಅಲ್ಲಿ ಕಾಶಿಂ ಸಾಬ್ ಪೂಜಾರ್ ಅನ್ನೋನೇ ಸೆಕ್ರೆಟರಿ. ವೀರಭದ್ರೇಶ್ವರ ಗುಡಿ, ವೀರಭದ್ರೇಶ್ವರ ಜಾತ್ರೆ, ಕಾಶಿಂ ಸಾಬ್ ಪೂಜಾರ್ ಸೆಕ್ರೆಟರಿ. ಇದು ಬದುಕಿದು. ಇದು ದೊಡ್ಡ ಮಾತಂತ ಹೇಳುದಿಲ್ಲ, ನಮ್ಮ ಬದುಕಿದು. ಈ ರೀತಿ ನಾವು ಬದುಕ್ತಕ್ಕಂಥವ್ರ ಮಧ್ಯೆ ಕೊಳ್ಳಿ ಇಡ್ತಕ್ಕಂಥ ರಾಜಕಾರಣಿಗಳು ನಡೆಸ್ತಾ ಇರ್ತಕ್ಕಂಥ ಗೊತ್ತಂತ